ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ತುಂಬ ಕಡಿಮೆ ಸಮಯದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ 5 ನಿಮಿಷದಲ್ಲಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ನಾನು ಒಂದು 6 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ ಅಥವಾ ನೀವು ಓಂಕಾಳು ಬೇಕಿದ್ದರೂ ಅದು ಹಾಕ್ಕೋಬೋದು. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿನ ತಗೊಂಡು ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನೀವು ಸಬ್ಬಸಿಗೆ ಸೊಪ್ಪು ಹಾಕ್ಕೋಬೋದು, ಇಲ್ಲ ಪಾಲಕ್ ಸೊಪ್ಪು ಹಾಕ್ಕೋಬೋದು. ನಿಮ್ಮ ಹತ್ರ ಯಾವ ಥರ ಸೊಪ್ಪು ಅವೈಲೇಬಲ್ ಇದೆ ಆ ರೀತಿ ಸೊಪ್ಪುಗಳೆಲ್ಲ ನೀವು ಇದಕ್ಕೆ ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಥರ ಸೊಪ್ಪುಗಳನ್ನ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಬೋಂಡ ಅಂತೂ. ಗೋಧಿ ಬೋಂಡ ಅಂತಲೇ ಹೇಳ್ಬೋದು ಇದನ್ನು. ಇವಾಗ ಮ್ಯಾಗ್ನೆಟ್ ಆಗಿದೆ, ಎಣ್ಣೆ ಪಕ್ಕದಲ್ಲಿ ಇಟ್ಟಿದ್ದೆ ಕಾದಿದೆ. ಇವಾಗ ಸ್ಟವ್ ಹಚ್ಚಿದ್ದು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾಗಿದೆ. ಇವಾಗ ಎಣ್ಣೆ ಕಾದ್ಮೇಲೆ ಅದನ್ನು ಬೋಂಡನ ಸ್ವಲ್ಪನೇ ತಗೊಂಡು ನೀವು ಸ್ಪೂನಲ್ಲಾದರೂ ಹಾಕ್ಕೋಬೋದು, ಇಲ್ಲಾಂದರೆ ನಾವು ಕೈಯಲ್ಲಿ ಹಾಕ್ತೀವಿ ಅಂದರೆ ನೀವು ಕೈಯಲ್ಲಿ ಬೇಕಿದ್ರೂ ಅದನ್ನು ಎಣ್ಣೆಗೆ ಬಿಡ್ಬೋದು ಹಿಟ್ಟನ್ನು. ಇವಾಗ ಅದು ಬೋಂಡ ಬಿಟ್ಟ ತಕ್ಷಣವೇ ನಾವು ಅದನ್ನು ತಿರುಗ್ಸೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದ್ರಿಂದ ಬೋಂಡ ನೀಟಾಗಿ ಬರೋಲ್ಲ. ಅದು 1-2 ನಿಮಿಷ ಆದ್ರೂ ಬೋಂಡ ನೀಟಾಗಿ ಬೇಯಬೇಕು ಒಂದು ಸೈಡು. ಆವಾಗ ನಾವು ತಿರುಗಿಸಿದ್ರೆ ಬೋಂಡ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಓಕೆನಾ. ಇವಾಗ ನೋಡಿ ಬೋಂಡ ಒಂದೊಂದೇ ತೆಗಿತಾ ಇದ್ದೀನಿ, ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನು ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ನೋಡಿ ಇವಾಗ ಒಂದು ಟ್ರಿಪ್ ಬೋಂಡ ರೆಡಿಯಾಗಿದೆ. ತೆಗೆದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಟ್ರಿಪ್ಪು ಬೋಂಡನ ಬಿಡ್ತಾಯಿದ್ದೀನಿ, ಎಣ್ಣೆ ಒಳಗಡೆ ಹಿಟ್ಟನ್ನು ಬಿಡ್ತಾಯಿದ್ದೀನಿ. ಇವಾಗ ಅದು ಮೊದಲೇ ಹೇಳ್ದಂಗೆ ಬೋಂಡ ಹಿಟ್ಟನ್ನು ಬಿಟ್ಟ ತಕ್ಷಣ ನಾವು ಅದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. 1-2 ನಿಮಿಷ ಆದರೂ ಅದು ಬೇಯಬೇಕು. 1 ನಿಮಿಷ ಆದರೂ ಸಾಕು ಬೇಯೋದಕ್ಕೆ. ಇವಾಗ ಅದು ಒಂದು ಸೈಡ್ ಬೆಂದಿದೆ, ಅದನ್ನು ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೂ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೇಗ ನಿಮಗೆ ನಾನೇನೇ ಹೊಸ ವೀಡಿಯೋ ಹಾಕಿದ್ರೂ ರೀಚ್ ಆಗುತ್ತೆ. ಓಕೆನಾ. ಟೀ ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ 5 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಅಂದರೆ ನಂಬ್ತೀರಾ? ಇಲ್ಲ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಇನ್ಸ್ಟೆಂಟಾಗೇ ಆಗುತ್ತೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಟೇಸ್ಟಿಯಾಗಿತ್ತು. ಇದನ್ನ ಕಡಲೆ ಹಿಟ್ಟಿನ ಬೋಂಡ ಅನ್ನೋದಕ್ಕೂ ಮೊದಲೇ ನಾವು ಇದನ್ನು ಗೋಧಿ ಹಿಟ್ಟಿನ ಬೋಂಡ ಅಂತ ಕರೆದ್ರೂ ತಪ್ಪಾಗಲ್ಲ. ಗೋಧಿ ಹಿಟ್ಟಲ್ಲೂ ಬೋಂಡ ಮಾಡ್ಬೋದಾ ಅನ್ನೋ ಥರ ಫೀಲಿಂಗ್ ಬರುತ್ತೆ ನಮಗೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.